50ಕ್ಕಿಂತಲೂ ಹೆಚ್ಚು ಸಸ್ಯಾಧಾರಿತ ಆಹಾರ ಸೇವನೆ ಇದೇ ಆ ಮ್ಯಾಜಿಕ್ ನಂಬರ್. ಹೌದು, ನೀವು ಆಹಾರ ಸೇವನೆ ಮಾಡುವಂತಹ ಒಂದು ಪ್ಲೇಟಿನಲ್ಲಿ 50 ಭಾಗಕ್ಕಿಂತಲೂ ಹೆಚ್ಚು ಸಸ್ಯಾಧಾರಿತ ಆಹಾರವನ್ನ ಸೇವನೆ ಮಾಡೋದು ಸಮತೋಲಿತ ಆಹಾರಕ್ಕೆ ಒಂದು ಒಳ್ಳೆಯ ಉಪಾಯ ಅಂತ ಹೇಳ್ಬಹುದು. ಸುಲಭವಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಅಂತಂದ್ರೆ, ನೀವು ಆಹಾರ ಸೇವನೆ ಮಾಡುವಂತಹ ತಟ್ಟೆಯನ್ನ 4 ಭಾಗಗಳನ್ನಾಗಿ ವಿಂಗಡಿಸಿದ್ರೆ, 1/4 ಅಥವಾ 1/4 ಭಾಗದಷ್ಟು ನೀವು ಕಾರ್ಬೋಹೈಡ್ರೇಟ್ಸ್ ಅಥವಾ ಶರ್ಕರ ಪಿಷ್ಟಗಳನ್ನ ಸೇವನೆ ಮಾಡಬಹುದು. ಇನ್ನು 1/4 ಭಾಗದಷ್ಟು ಪ್ರೋಟೀನ್ ಅಥವಾ ಮೇದಸ್ಸನ್ನ ಸೇವನೆ ಮಾಡಬೇಕಾಗತ್ತೆ. ಇನ್ನು 1/4 ಭಾಗದಷ್ಟು ವೆಜಿಟೇಬಲ್ಸ್ ಅಥವಾ ತರಕಾರಿಗಳ ಸೇವನೆಯನ್ನ ಮಾಡಬೇಕಾಗತ್ತೆ. ಹಾಗೆ ಉಳಿದ 1/4 ಭಾಗ ಏನಿರುತ್ತೆ ಅದರಲ್ಲಿ ನೀವು ಹಾಲು, ಹಾಲಿನ ಉತ್ಪನ್ನಗಳು, ಮತ್ತೆ ಒಣ ದ್ರಾಕ್ಷಿ ಅಥವಾ ಒಣ ಹಣ್ಣುಗಳೇನಿರುತ್ತೆ, ಡ್ರೈ ಫ್ರೂಟ್ಸ್, ನಟ್ಸ್, ಸೀಡ್ಸ್ ಇದೆಲ್ಲನೂ ಸಹ ಸೇರಿಸ್ಕೋಬಹುದಾಗಿರುತ್ತೆ. ಇದು ನೀವು ಒಂದು ಸಲಕ್ಕೆ ಸೇವನೆ ಮಾಡುವಂತ ಆಹಾರ ಅನ್ಸ್ಕೊಂಡ್ರೆ, ಒಂದು ದಿನದಲ್ಲಿ ನೀವು ಇದನ್ನ ಹೊರತುಪಡಿಸಿ ನೀವು 2 ಕಪ್ನಷ್ಟು ಫ್ರೂಟ್ಸ್ ಅಥವಾ ಹಣ್ಣುಗಳನ್ನ ಸೇವನೆ ಮಾಡಬೇಕಾಗತ್ತೆ. ಹಾಗೇನೆ ಇನ್ನು 2 ಕಪ್ನಷ್ಟು ತಾಜಾ ತರಕಾರಿಗಳು ಅಥವಾ ಹಸಿ ತರಕಾರಿಗಳನ್ನ ಅಥವಾ ಬೇಯಿಸಿದ ತರಕಾರಿಗಳನ್ನ ನಿಮಗೆ ನಿಮ್ಮ ಕರುಳಿಗೆ ಯಾವುದು ಸೂಕ್ತ ಅನ್ಸುತ್ತೋ ಅದನ್ನ ಜೊತೆಯಲ್ಲಿ ಸೇವನೆ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಆಹಾರ ಸೇವನೆ ಮಾಡಿದ್ರೂ ಸಹ ನಿಮ್ಮ ಒಂದು ಆಹಾರದಲ್ಲಿ, ಸಮತೋಲಿತ ಆಹಾರದಲ್ಲಿ ಇರುವ ಸೂಕ್ಷ್ಮ ಪೋಷಕಾಂಶಗಳಿರ್ಬೋದು, ಖನಿಜಗಳಿರಬಹುದು, ಆಂಟಿ ಆಕ್ಸಿಡೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಕ್ಯಾನ್ಸರ್ ವಿರುದ್ಧ ಹೋರಾಡುವಂತಹ ಪೌಷ್ಟಿಕಾಂಶಗಳಿರಬಹುದು, ಇದು ನಿಮ್ಮ ದೇಹಕ್ಕೆ ಸಿಗಬೇಕಾದ್ರೆ ಇನ್ನೊಂದು ಮುಖ್ಯವಾದ ಒಂದು ವಸ್ತು ಇದೆ. ಈ ವಸ್ತುವನ್ನ ನೀವು ಸೇವನೆ ಮಾಡಿಲ್ಲ ಅಂತಂದ್ರೆ, ನೀವು ಎಷ್ಟೇ ಸಮತೋಲಿತ ಆಹಾರವನ್ನ ಸೇವನೆ ಮಾಡಿದ್ರು ಸಹ, ನೀವು ವೆಜಿಟೇರಿಯನ್ಸ್ ಆಗಿದ್ರೆ ಇದರ ಜೊತೆಯಲ್ಲಿ ಮೊಟ್ಟೆನ ಸೇವನೆ ಮಾಡಬಹುದು, ಹಾಗೇನೆ ಚಿಕನ್ ತಿನ್ಬಹುದು, ಫಿಶ್ ತಿನ್ಬಹುದು. ಏನೇ ಸೇವನೆ ಮಾಡಿದ್ರು ಸಹ ನಿಮಗೆ ಸಿಗಬೇಕಾದ ಎಲ್ಲ ಪೌಷ್ಟಿಕಾಂಶಗಳು ನಿಮ್ಮ ದೇಹಕ್ಕೆ ಸಿಗದೇ ಇರಬಹುದು. ಯಾವುದು ಈ ಮ್ಯಾಜಿಕ್ ವಸ್ತು? ನಿಮ್ಮ ಸಮತೋಲಿತ ಆಹಾರ ಸರಿಯಾಗಿ ಕೆಲಸ ಮಾಡ್ಬೇಕಂದ್ರೆ ಅತಿ ಅವಶ್ಯಕವಾದ ಈ ವಸ್ತು ಯಾವುದು? ಈಗಾಗಲೇ ಗೆಸ್ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಪೂರ್ತಿಯಾಗಿ ನೋಡಿ, ಕೊನೆಯಲ್ಲಿ ಈ ಒಗಟಿಗೆ ಉತ್ತರನ ನಾನು ಹೇಳ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ ಶ್ವೇತಾ ಎಸ್, ಕ್ಯಾನ್ಸರ್ ರೋಗ ತಜ್ಞೆ. ಇವತ್ತಿನ ಸಂಚಿಕೆಯಲ್ಲಿ ಸಮತೋಲಿತ ಆಹಾರ ಸೂಕ್ತಿ, ಕ್ಯಾನ್ಸರ್ ತಡೆಯೋದಕ್ಕೋಸ್ಕರ ನಾವು ಯಾವ ರೀತಿಯಾದ ಆಹಾರವನ್ನ ಸೇವನೆ ಮಾಡಬೇಕು, ಹೇಗೆ ಸೇವನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಹಿಂದೆ ಮಾಡಿರುವ ಎಲ್ಲ ವಿಡಿಯೋಗಳೇನಿದೆ, ಅಂದ್ರೆ ಹಣ್ಣುಗಳ ಬಗ್ಗೆ ಇರ್ಬೋದು, ತರಕಾರಿಗಳ ಬಗ್ಗೆ ಇರ್ಬೋದು, ಒಣ ದ್ರಾಕ್ಷಿಗಳು, ಸ್ಪೈಸಸ್ ಎಲ್ಲದನ್ನ ಸೇರಿಸಿ ನಾವು ಒಟ್ಟುಗೂಡಿಸಿ ಒಂದು ಸಾರಾಂಶವನ್ನಾಗಿ ಈ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಥವಾ ಸಮತೋಲಿತ ಆಹಾರ ಸೂಕ್ತಿಯ ವಿಡಿಯೋವನ್ನ ಮಾಡಲಾಗಿದೆ. ಈ ವಿಡಿಯೋದಲ್ಲಿ ನಿಮಗೆ ಯಾವುದೇ ಸಂಶಯಗಳು ಬಂದ್ರೆ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸೆಪರೇಟ್ ವಿಡಿಯೋಗಳೇನಿದೆ ಅಲ್ಲಿ ಹೋಗಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದಾಗಿರುತ್ತೆ. ಒಬ್ಬ ಕ್ಯಾನ್ಸರ್ ತಜ್ಞೆಯಾಗಿ ನನಗೆ ಒಂದು ಆಹಾರದ ಒಂದು ತಟ್ಟೆಯಲ್ಲಿ, ಥಾಲಿಯಲ್ಲಿ ಕಾಣಿಸೋದು ಏನಂದ್ರೆ, ಬಣ್ಣವಾಗಿ ಕಾಣಿಸ್ಬೇಕಾಗಿರುವಂತಹ, ಬಣ್ಣವಾಗಿ ಇರಬೇಕಾಗಿರುವಂತಹ ಫೈಟೋಕೆಮಿಕಲ್ಸ್, ಅಂದ್ರೆ ಸಸ್ಯ ಆಧಾರಿತ ರಾಸಾಯನಿಕಗಳೇನಿರುತ್ತೆ, ನಮ್ಮ ಕ್ಯಾನ್ಸರ್ ವಿರುದ್ಧವಾಗಿ ಹಲವಾರು ಸಸ್ಯ ಆಧಾರಿತ ಫೈಟೋಕೆಮಿಕಲ್ಸ್ ಹೋರಾಡುತ್ತೆ. ಅದಕ್ಕೆ ಕ್ಯಾನ್ಸರ್ ಅನ್ನ ತಡೆಯುವಂತಹ ಶಕ್ತಿ ಇರುತ್ತೆ. ಸೊ ಈ ಎಲ್ಲ ವಿಭಿನ್ನವಾದ ಒಂದು ಫೈಟೋಕೆಮಿಕಲ್ಸ್ ನಮ್ಮ ದೇಹಕ್ಕೆ ಸಿಗಬೇಕು ಅಂತಂದ್ರೆ ನಾವು ಸೇವನೆ ಮಾಡುವಂತ ಆಹಾರದ ಬಣ್ಣಗಳು ವಿಭಿನ್ನವಾಗಿರ್ಬೇಕು. ಹಾಗಾಗಿ ನೀವು ಒಂದು ತಟ್ಟೆನ ತಗೊಂಡ್ರೆ ಯಾವಾಗ್ಲೂ ಸಹ ಒಂದೇ ತರಹದ ಆಹಾರವನ್ನ ಸೇವನೆ ಮಾಡೋದು ಸೂಕ್ತ ಅಂತ ಹೇಳಿ ಅನ್ಸ್ಕೊಳ್ಳೋದಿಲ್ಲ. ನೀವು ತರಹದ ಅಥವಾ ವಿಭಿನ್ನವಾದ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ, ನೀವು ಧಾನ್ಯಗಳನ್ನ ಸೇವನೆ ಮಾಡೋ ಸಂದರ್ಭದಲ್ಲಿ ಇರುವ ಎಲ್ಲಾ ಧಾನ್ಯಗಳನ್ನ ರೊಟೇಟ್ ಮಾಡಿ. ಒಂದು ದಿನ ಅಕ್ಕಿ ತಿಂದ್ರೆ ಇನ್ನೊಂದು ದಿನ ನೀವು ಗೋಧಿಯನ್ನ ತಿನ್ಬಹುದು, ಇನ್ನೊಂದು ದಿನ ನೀವು ರಾಗಿಯನ್ನ ಬಳಸಬಹುದು, ಮತ್ತೊಂದು ದಿನ ಜೋಳವನ್ನ ಬಳಸಬಹುದು, ಇನ್ನೊಂದು ದಿನ ನೀವು ನವಣೆಯನ್ನ ಬಳಸಬಹುದು. ಅನೇಕ ಧಾನ್ಯಗಳಿದೆ, ತರಹದ ಒಂದು ಧಾನ್ಯಗಳಿರುತ್ತೆ. ಅದನ್ನ ನೀವು ಒಂದನ್ನೇ ಉಪಯೋಗಿಸ್ತೀರಾ, ಅದನ್ನ ರೊಟೇಟ್ ಮಾಡ್ತಾ ಇರ್ಬೇಕು. ಅಂತಂದ್ರೆ ನೀವು ಇವತ್ತು ಒಂದು ಉಪಯೋಗಿಸಿದ್ರೆ ನಾಳೆ ಇನ್ನೊಂದನ್ನ ಬದಲಾಯಿಸಿ ಉಪಯೋಗಿಸೋದ್ರಿಂದ ನಿಮ್ಮ ದೇಹಕ್ಕೆ ಜಾಸ್ತಿಯಾದ ಒಂದು ಲಾಭ ಸಿಗತ್ತೆ. ಸಸ್ಯಾಹಾರಿಗಳ ತಟ್ಟೆಯಿಂದಾನೇ ತಗೊಳ್ಳೋಣ. ನೀವು ಒಂದು ತಟ್ಟೆಯನ್ನ ತಗೊಂಡ್ರೆ ಅದರಲ್ಲಿ ನಿಮ್ಗೆ ಸೇವಿಸುವಂತಹ ಒಂದು ತಟ್ಟೆಯನ್ನ 4 ಭಾಗಗಳನ್ನಾಗಿ ಅದನ್ನ ವಿಭಜನೆ ಮಾಡಿದ್ರೆ, 1/4 ಭಾಗದಷ್ಟು ನೀವು ಕಾರ್ಬೋಹೈಡ್ರೇಟ್ಸ್ ಅಥವಾ ಶರ್ಕರ ಪಿಷ್ಟಗಳು ಅದು ನಿಮಗೆ ಅಗತ್ಯ ಇರುತ್ತೆ. ಇದರಲ್ಲಿ ನಿಮ್ಮ ಧಾನ್ಯಗಳಿರ್ಬೋದು, ಅಂದ್ರೆ ನೀವು ತಿನ್ನುವ ಅನ್ನ ಇರಬಹುದು ಅಥವಾ ನಿಮ್ಮ ಚಪಾತಿ, ರೋಟಿ ಏನಿರುತ್ತೆ ಅದು ಆ ಗುಂಪಿಗೆ ಆ ಒಂದು 1/4 ಭಾಗದಲ್ಲಿ ಸೇರ್ಕೊಳ್ಳುವಂತಹ ಒಂದು ಅಂಶ ಆಗಿರುತ್ತೆ. ಇನ್ನು 1/4 ಭಾಗದಲ್ಲಿ ನೀವು ಪ್ರೋಟೀನ್ ಅಥವಾ ಮೇದಸ್ಸನ್ನ ನಿಮ್ಮ ದೇಹಕ್ಕೆ ಕೊಡ್ಬೇಕಾಗತ್ತೆ. ಈ ಭಾಗಕ್ಕೆ ಬರುವಂತದ್ದೇನು ಅಂತಂದ್ರೆ, ಸಾಮಾನ್ಯವಾಗಿ ಸಾಂಬಾರ್ ಅಥವಾ ದಾಲ್ ಅಂತ ಏನ್ ಹೇಳ್ತೀವಿ, ತೊಗರಿ ಬೇಳೆ ಹಾಕಿ ಮಾಡಿರುವಂತದ್ದಿರ್ಬೋದು, ಮಸೂರಿ ದಾಲ್ ಹಾಕಿ ಮಾಡುವಂತದ್ದು ಇರಬಹುದು, ಅದರಲ್ಲೂ ಸಹ ನೀವು ಬದಲಾವಣೆ ಮಾಡ್ತಾ ಇರ್ಬೇಕಾಗತ್ತೆ. ಇವತ್ತು ನೀವು ತೊಗರಿ ಬೇಳೆ ಉಪಯೋಗಿಸಿದ್ರೆ ನಾಳೆ ಅಲಸಂದಿ ಕಾಳು ಉಪಯೋಗಿಸಿ, ನಾಳಿದ್ದು
ಇನ್ನೊಂದು ಕಾಳು ಯಾವ್ದಾದ್ರು ಹೆಸರು ಕಾಳು ಉಪಯೋಗಿಸಿ ಮಾಡ್ಬೋದು. ಈ ರೀತಿಯಾಗಿ ನೀವು ಅದರಲ್ಲೂ ಸಹ ಬೇರೆ ಬೇರೆ ಬೇಳೆಗಳು ಕಾಳುಗಳನ್ನ ಉಪಯೋಗಿಸಿ ಪ್ರೋಟೀನ್ ಅನ್ನ ಒದಗಿಸಿದ್ರೆ ಅದರಿಂದ ಸಹ ನಿಮ್ಗೆ ಪ್ರೋಟೀನ್ ನ ಜೊತೆಯಲ್ಲಿ ಬೇರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ಅಂದ್ರೆ ಸೂಕ್ಷ್ಮ ಪೋಷಕಾಂಶಗಳೇನಿರುತ್ತೆ ಅದು ಸಹ ದೇಹಕ್ಕೆ ಸುಲಭವಾಗಿ ಸಿಗುತ್ತೆ. ಹಾಗೇನೆ ಸಾಮಾನ್ಯವಾಗಿ ಸಸ್ಯ ಆಧಾರಿತ ಪ್ರೋಟೀನ್ಗಳೇನಿರುತ್ತೆ ಅದರಲ್ಲಿ ಸಂಪೂರ್ಣವಾಗಿ ನಮಗೆ ಬೇಕಾದಂತಹ ಎಲ್ಲ ಅಮೈನೋ ಆಸಿಡ್ಗಳು ಒಂದೇ ತರಹದ ತಿಂಡಿಯಲ್ಲಿ ಸಿಗೋದಿಲ್ಲ, ಒಂದೇ ತರಹದ ಆಹಾರ ಪದಾರ್ಥದಲ್ಲಿ ನಮಗೆ ಪೂರ್ತಿಯಾಗಿ ಸಿಗೋದಿಲ್ಲ. ಆದ್ರಿಂದ ನಾವು ಯಾವಾಗ್ಲೂ ಸಹ ಅದನ್ನ ಬೇರೆ ಬೇರೆ ತರದ ವಿಭಿನ್ನ ರೀತಿಯಾದ ಒಂದು ಪ್ರೋಟೀನ್ ಆಧಾರಗಳನ್ನ ಸೇವನೆ ಮಾಡ್ಬೇಕಾಗತ್ತೆ. ಈಗ ಕಾಲು ಭಾಗ ಶರ್ಕರ ಪಿಷ್ಟಗಳಾಯ್ತು, ಇನ್ನು ಕಾಲು ಭಾಗ ನಿಮ್ಗೆ ಪ್ರೋಟೀನ್ ಅಥವಾ ಮೇಧಸ್ ಆಯ್ತು. ಇನ್ನು ಕಾಲು ಭಾಗ ಏನಿರುತ್ತೆ ಅದರಲ್ಲಿ ಕಡ್ಡಾಯವಾಗಿ ನೀವು ತರಕಾರಿ ಸೇವನೆಯನ್ನ ಮಾಡ್ಬೇಕಾಗತ್ತೆ. ಈ ತರಕಾರಿಗಳಲ್ಲೂ ಸಹ ನಾನು ಯಾವುದೋ ಒಂದು ನಿರ್ದಿಷ್ಟ ತರಕಾರಿ ಒಳ್ಳೇದು ಅಂತ ಹೇಳೋದಿಲ್ಲ. ಈ ಹಿಂದೆ ವಿಡಿಯೋಗಳಲ್ಲೂ ಸಹ ಹೇಳಿರೋ ಹಾಗೇನೆ ಇವತ್ತು ಒಂದು ತರಕಾರಿ ತಿಂದ್ರೆ ನಾಳೆ ಇನ್ನೊಂದು ತರಕಾರಿ ತಿನ್ನಿ, ಯಾವುದು ಆ ಕಾಲಕ್ಕೆ ತಕ್ಕಂತೆ ಅಂದ್ರೆ ಸೀಸನಲ್ ಆಗಿ. ಸೊ ಈ ಕಾಲದಲ್ಲಿ ನಿಮ್ಗೆ ಕ್ಯಾರೆಟ್ ಜಾಸ್ತಿ ಸಿಗ್ತಾ ಇದೆಯಾ, ಈ ಕಾಲದಲ್ಲಿ ಸ್ವಲ್ಪ ಕ್ಯಾರೆಟ್ ಹೆಚ್ಚಾಗಿ ತಿನ್ನಿ. ಇನ್ನು ಮುಂದಿನ ಒಂದು ಬೇಸಿಗೆ ಕಾಲ ಬಂತು, ಆಗ ಬೇರೆ ಇನ್ನೊಂದು ತರಕಾರಿ ಸಿಗ್ತಿದ್ಯಾ, ಕೋಸು ಜಾಸ್ತಿ ಸಿಗ್ತಿದ್ಯಾ, ಆ ಸಂದರ್ಭದಲ್ಲಿ ಜಾಸ್ತಿ ಅದನ್ನ ತಿನ್ನಿ. ಆ ರೀತಿಯಾಗಿ ನೀವು ಅದನ್ನು ಸಹ ಬದಲಾವಣೆ ಮಾಡಿ ತಿನ್ಬೇಕಾಗತ್ತೆ. ದಿನಾಗ್ಲೂ ಒಂದೇ ತರಹದ ತರಕಾರಿ ತಿನ್ನೋದು ಸಹ ಸೂಕ್ತ ಅಂತ ಹೇಳಿ ಅನ್ಸ್ಕೊಳ್ಳೋದಿಲ್ಲ. ಇದೇ ತರಕಾರಿಯ ಗುಂಪಿಗೆ ಸೊಪ್ಪು ಸಹ ಸೇರ್ಕೊಳ್ಳುತ್ತೆ. ಆದಷ್ಟು ಹಸಿರು ಬಣ್ಣದ ತರಕಾರಿಗಳನ್ನ ಜಾಸ್ತಿ ಸೇವನೆ ಮಾಡ್ಬೋದಾಗಿರುತ್ತೆ. ಅದರ ಜೊತೆಯಲ್ಲಿ ತರಕಾರಿಗಳಲ್ಲೂ ಸಹ ಬಣ್ಣ ಬಣ್ಣದ ತರಕಾರಿಗಳೇನಿರುತ್ತೆ ಅದನ್ನ ಬದಲಾಯಿಸಿ ತಿನ್ನೋದು ಸೂಕ್ತ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಇನ್ನು ಉಳಿದ ಕಾಲು ಭಾಗ ಏನಿರುತ್ತೆ ಅಲ್ಲಿ ನೀವು ಸಾಮಾನ್ಯವಾಗಿ ಈ ಒಣ ದ್ರಾಕ್ಷಿ, ಒಣ ಹಣ್ಣುಗಳೇನಿರುತ್ತೆ, ಬೀಜಗಳೇನಿರುತ್ತೆ, ಕುಂಬಳ ಬೀಜ ಇರ್ಬೋದು, ಈ ರೀತಿಯಾದ ಒಂದು ಹೈ ಎನರ್ಜಿ ಪ್ಯಾಕ್ಡ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಅದರೊಳಗೆ ಜಾಸ್ತಿ ಶಕ್ತಿನೂ ಇರುತ್ತೆ, ಅದರೊಳಗೆ ಜಾಸ್ತಿ ಒಂದು ಕ್ಯಾಲರೀಸ್ ಸಹ ಇರುತ್ತೆ, ಪ್ರೋಟೀನ್ ಇರುತ್ತೆ, ಐರನ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ. ಈ ರೀತಿಯಾಗಿ ನಮಗೆ ಬೇಕಾದಂತಹ ಎಲ್ಲ ಒಂದು ಪೌಷ್ಟಿಕಾಂಶಗಳೇನಿರುತ್ತೆ ಅದರೊಳಗೆ ಸ್ವಲ್ಪನೇ ತಿಂದ್ರೂ ಸಹ ಜಾಸ್ತಿಯಾಗಿ ಸಿಗುವಂತ ಸಾಧ್ಯತೆ ಇರುತ್ತೆ. ಇದು ಸಾಮಾನ್ಯವಾಗಿ ಸಸ್ಯಾಹಾರಿಗಳಿಗೆ ಜಾಸ್ತಿಯಾಗಿ ಬೇಕಾಗುವಂತಹ ಒಂದು ಆಹಾರ ಪದಾರ್ಥ ಅಂತ ಹೇಳಿ ಹೇಳ್ಬಹುದು. ಯಾಕಂದ್ರೆ ಮಾಂಸಾಹಾರಿಗಳಿಗಾದ್ರೆ ಅವ್ರಿಗೆ ಈ ಎಲ್ಲಾ ಒಂದು ವಸ್ತುಗಳೇನಿರುತ್ತೆ ಅದು ಸುಲಭವಾಗಿ ಮೊಟ್ಟೆ ಅಥವಾ ಮಾಂಸದಿಂದ ಸಿಕ್ಬಿಡುತ್ತೆ. ಆದ್ರೆ ಸಸ್ಯಾಹಾರಿಗಳು ಈ ಒಂದು ಗುಂಪಿನ ಪದಾರ್ಥಗಳೇನಿರುತ್ತೆ ಅಂದ್ರೆ ಒಣ ದ್ರಾಕ್ಷಿ ಇರ್ಬೋದು, ಒಣ ಹಣ್ಣುಗಳಿರಬಹುದು, ಗೋಡಂಬಿ, ಪಿಸ್ತಾ ಇರಬಹುದು, ಕುಂಬಳ ಬೀಜ ಇರಬಹುದು, ಬೇರೆ ಕರ್ಬೂಜ ಬೀಜ ಸಿಗತ್ತೆ, ಸೊ ಸೂರ್ಯಕಾಂತಿ ಬೀಜ ಸಿಗತ್ತೆ. ಈ ಎಲ್ಲ ಬೀಜಗಳನ್ನ ಸೇವನೆ ಮಾಡೋದ್ರಿಂದ ಸಹ ನಿಮಗೆ ಬೇಕಾಗುವ ಒಂದು ಮೇಧಸ್ ಇರಬಹುದು, ಬೇರೆ ಅಮೈನೋ ಆಸಿಡ್ಗಳೇನಿರುತ್ತೆ, ಹಾಗೇನೆ ಅಗತ್ಯವಿರುವ ಯಾವುದು ಸೂಕ್ಷ್ಮ ಪೋಷಕಾಂಶಗಳಿರುತ್ತೆ ಅದೆಲ್ಲಾನು ಸಹ ನಿಮ್ಗೆ ಸಾಕಷ್ಟು ಸಿಗತ್ತೆ. ಅದರಿಂದ ದಿನಾಗ್ಲೂ ಇದನ್ನ ಸೇವನೆ ಮಾಡೋದು ಒಳ್ಳೇದು ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಸೊ ಈ ಕಾಲು ಭಾಗದಲ್ಲಿ ಇದರ ಜೊತೆಯಲ್ಲಿ ನೀವು ಡೈರಿ ಉತ್ಪನ್ನಗಳೇನಿರುತ್ತೆ ಅಂದ್ರೆ ಮೊಸರನ್ನ ಸೇವನೆ ಮಾಡೋದು ಸಹ ಬಹಳ ಸೂಕ್ತ ಆಗುತ್ತೆ. ಮೊಸರಿಂದ ಏನಾಗುತ್ತೆ, ನಿಮ್ಮ ದೊಡ್ಡ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಬೆಳವಣಿಗೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅದರಿಂದ ಸಹ ಕ್ಯಾನ್ಸರ್ನ ಪ್ರಮಾಣ ಕಡಿಮೆ ಆಗ್ಬೋದು. ಯಾವುದೇ ಒಂದು ಹುದುಗಿಸಿದ ಪದಾರ್ಥ ಇರುತ್ತಲ್ವಾ, ಇಡ್ಲಿ, ದೋಸೆ ಇರ್ಬೋದು, ಇದೆಲ್ಲಾನು ಸಹ ಮೈಕ್ರೋಬಯೋಟ, ನಿಮ್ಮ ಒಂದು ದೊಡ್ಡ ಕರುಳಿನಲ್ಲಿರುವ ಮೈಕ್ರೋಬಯೋಟಗೆ ಅದು ಒಳ್ಳೆಯ ರೀತಿಯಲ್ಲಿ ಶಿಫ್ಟ್ ಆಗೋದಕ್ಕೆ, ಬದಲಾಗೋದಕ್ಕೆ ಅದು ಪೂರಕವಾಗಿ ಕೆಲಸ ಮಾಡುತ್ತೆ. ಇದು ಒಂದು ತಟ್ಟೆ ಅಂತಂದ್ರೆ, ಸೊ ನೀವು ಬೆಳಗ್ಗೆನೂ ಇದನ್ನೇ ಅನುಸರಿಸಬೇಕು, ಮಧ್ಯಾಹ್ನನೂ ಇದನ್ನೇ ಅನುಸರಿಸಬೇಕು, ಮತ್ತೆ ರಾತ್ರಿನೂ ಇದನ್ನೇ ಅನುಸರಿಸಬೇಕು. ಸೊ ನಾವ್ ಇದನ್ನ ಪಥ್ಯದ ತರ ದಿನಾ ಫಾಲೋ ಮಾಡ್ತಾ ಇದ್ರೆ, ದಿನ ಇದನ್ನೇ ಅಳವಡಿಸ್ಕೊಂಡ್ರೆ ಬೋರ್ ಆಗೋದಿಲ್ವಾ, ಬೇಜಾರಾಗೋದಿಲ್ವಾ ಅಂತ ಕೇಳ್ಬೋದು. ಸಮತೋಲಿತ ಆಹಾರ ಅಂತಂದ್ರೆ ಒಂದೇ ತರಹದ ಪದಾರ್ಥವನ್ನಾಗ್ಲಿ, ಒಂದೇ ತರಹದ ತಿಂಡಿಯನ್ನಾಗ್ಲಿ ತಿನ್ನೋದಲ್ಲ. ಸಮತೋಲಿತ ಆಹಾರ ಅಂತಂದ್ರೆ ಸರಿಯಾದ ಪ್ರಕಾರದ, ಸರಿಯಾದ ರೀತಿಯಲ್ಲಿ, ಸರಿಯಾದ ಪ್ರಮಾಣದಲ್ಲಿ ದೇಹಕ್ಕೆ ಅಗತ್ಯವಿರುವಂತಹ ಎಲ್ಲ ಸೂಕ್ಷ್ಮ ಪೋಷಕಾಂಶಗಳಿರಬಹುದು, ಶರ್ಕರ ಪಿಷ್ಟಗಳಿರಬಹುದು, ಮೇಧಸ್ ಇರಬಹುದು, ಕೊಬ್ಬಿನ ಅಂಶ ಇರಬಹುದು, ಖನಿಜಗಳಿರಬಹುದು, ಎಲ್ಲವನ್ನ ಸಹ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯದಲ್ಲಿ ದೇಹಕ್ಕೆ ಒದಗಿಸೋದನ್ನೇ ಸಮತೋಲಿತ ಆಹಾರ ಅಂತ ಹೇಳ್ತೀವಿ. ಹಾಗಾಗಿ ನೀವು ಈಗ ನೀವು ಉದಾಹರಣೆಗೆ ನೀವು ಬೆಳಗ್ಗೆ ಇಡ್ಲಿ ಸಾಂಬಾರನ್ನ ತಿಂದ್ರಿ ಅಂತ ಇಟ್ಕೊಳ್ಳಿ. ಸಾಂಬಾರ್ನಲ್ಲಿ ಜಾಸ್ತಿ ತರಕಾರಿಗಳು ಇರ್ಲಿಲ್ಲ ಅಂತಂದ್ರೆ ನೀವು ಮಧ್ಯಾಹ್ನ ಸ್ವಲ್ಪ ತರಕಾರಿಯನ್ನ ಜಾಸ್ತಿ ತಿಂದು ಅದಕ್ಕೆ ಕಾಂಪೆನ್ಸೇಟ್ ಅಂತ ಮಾಡ್ಕೋಬಹುದು. ಅಂದ್ರೆ ಅದ್ರ ಬದಲು ನೀವು ಅದನ್ನ ಅಲ್ಲಿ ಆ ಒಂದು ಕೊರತೆ ಏನುಂಟಾಗಿರುತ್ತೆ ಅದನ್ನ ಅಲ್ಲಿ ನೀಗಿಸ್ಕೋಬೇಕಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ನೀವು ಮಧ್ಯಾಹ್ನ ಏನೋ ಬೇರೆ ಹೊರಗಡೆ ಹೋದ್ರಿ, ಏನೋ ತಿಂದ್ರಿ, ನಿಮ್ಗೆ ಮನೆಯಿಂದ ತಗೊಂಡು ಹೋಗಕ್ಕಾಗಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ನೀವು ರಾತ್ರಿ ಬಂದು ನಿಮ್ಮ ಆ ದಿನದ ತರಕಾರಿಯ ಒಂದು ಏನು ಕೊರತೆ ಇರುತ್ತೆ ಅದನ್ನ ನೀಗಿಸ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಪ್ರತಿದಿನ ಒಂದನ್ನೇ ತಿನ್ನೋದಕ್ಕೆ ಎಲ್ರಿಗೂ ಸಾಧ್ಯ ಆಗ್ದಿರ ಇರ್ಬೋದು. ಆದ್ರೆ ಆ ದಿನಕ್ಕೆ ಆದಷ್ಟೂನು ಈ ರೀತಿಯಾಗಿ ಒಂದು ದಿನಕ್ಕೆ ಅಗತ್ಯ ಇರುವಂತಹ ಹಣ್ಣುಗಳನ್ನ, ತರಕಾರಿಗಳನ್ನ, ಪ್ರೋಟೀನ್ ಅಥವಾ ಮೇಧಸ್ಸನ್ನ
ಖಂಡಿತವಾಗಿ ಸೇವನೆ ಮಾಡೋದನ್ನ ನಾವೆಲ್ಲರೂ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಇನ್ನು ನೀವು ಅಡಿಗೆ ಮಾಡುವಂತ ಸಂದರ್ಭದಲ್ಲಿ ಈ ಅಡಿಗೆಗೆ ನೀವು ಆದಷ್ಟು ಬೇರೆ ಮಸಾಲೆ ಪದಾರ್ಥಗಳು, ಅಂದ್ರೆ ಒಂದು ದಿನ ಶುಂಠಿ ಬಳಸಬಹುದು, ಇನ್ನೊಂದ್ ದಿನ ಬೆಳ್ಳುಳ್ಳಿ ಬಳಸಬಹುದು, ಇನ್ನೊಂದ್ ದಿನ ಕರಿಮೆಣಸು ಬಳಸಬಹುದು. ಯಾಕಂದ್ರೆ ನಾನು ಈ ಹಿಂದೆ ಹೇಳಿರೋ ಒಂದು ವಿಡಿಯೋದಲ್ಲಿ ಸ್ಪೈಸಸ್ ಅಂದ್ರೆ ಮಸಾಲೆ ಪದಾರ್ಥಗಳೇನಿದೆ ಒಂದೊಂದಕ್ಕೂ ಒಂದೊಂದು ವಿಭಿನ್ನವಾದ ಒಂದು ಆಂಟಿ ಆಕ್ಸಿಡೆಂಟ್ ನ ಪವರ್ ಇರುತ್ತೆ. ಆದ್ರಿಂದ ನೀವು ಒಂದೇ ತರಹದ ಮಸಾಲೆಗಳನ್ನ ಉಪಯೋಗಿಸೋ ಬದಲು ದಿನಾಗ್ಲೂ ಗರಂ ಮಸಾಲೆ ಅಥವಾ ದಿನಾಗ್ಲೂ ಅಚ್ಚಕಾರದ ಪುಡಿನೇ ಉಪಯೋಗಿಸೋ ಬದಲು ಒಂದು ದಿನ ಕರಿಮೆಣಸನ್ನ ಉಪಯೋಗಿಸಬಹುದು, ಶುಂಠಿಯನ್ನ ಉಪಯೋಗಿಸಬಹುದು. ಇವೆಲ್ಲದಕ್ಕೂ ಸ್ವಾದ ಸಹ ವಿಭಿನ್ನವಾಗಿರುತ್ತೆ. ಹಾಗೇನೆ ಇದಕ್ಕೆ ಕ್ಯಾನ್ಸರ್ ವಿರುದ್ಧ ಹೋರಾಡುವಂತ ಶಕ್ತಿ ಸಹ ವಿಭಿನ್ನವಾಗಿರುತ್ತೆ. ಆದ್ರಿಂದ ವಿಭಿನ್ನವಾದ ಪದಾರ್ಥಗಳನ್ನ ಉಪಯೋಗಿಸಿ ಆಹಾರ ಸೇವನೆಯನ್ನ ಮಾಡ್ಬೇಕಾಗಿರುತ್ತೆ. ಇದು ಸಸ್ಯಾಹಾರಿಗಳಿಗೆ ಸಂಬಂಧಪಟ್ಟಂತಹ ಸಮತೋಲಿತ ಆಹಾರ ಸೂಕ್ತಿ. ಆದ್ರೆ ವೇಗನ್ಸ್ ಅಥವಾ ಕಟ್ಟುನಿಟ್ಟಾದ ಸಸ್ಯಾಹಾರಿಗಳೇನಿರ್ತಾರೆ ಅವರು ಏನ್ ತಿನ್ಬೇಕು, ಹೇಗೆ ಮಾಡೋದು ಅಂತಂದ್ರೆ, ಈಗ ನೋಡಿ, ನೀವು ಮೊಸರು ತಿನ್ನೋದಿಲ್ಲ, ಹಾಲು ತಿನ್ನೋದಿಲ್ಲ, ಜೇನುತುಪ್ಪ ತಿನ್ನೋದಿಲ್ಲ ಅಂತಂದ್ರೆ ನೀವು ಅದನ್ನ ಬಿಟ್ರೆ ಏನ್ ತೊಂದರೆ ಇಲ್ಲ. ಆದ್ರೆ ಅದರಿಂದ ಸಿಗುವಂತಹ ಪೌಷ್ಟಿಕಾಂಶಗಳೇನಿದೆ ಅದು ಬೇರೆ ಯಾವ ಸಸ್ಯಾಧಾರಿತ ಪದಾರ್ಥಗಳಲ್ಲಿ ಸಿಗುತ್ತೋ ಅದನ್ನ ನೀವು ಅದಕ್ಕೆ ಪೂರಕವಾಗಿ ಬಳಸ್ಕೋಬೇಕಾಗತ್ತೆ. ಅದರ ಬದಲಾಗಿ ನೀವು ಅದನ್ನ ರೀಪ್ಲೇಸ್ ಮಾಡ್ಕೊಂಡು ತಿನ್ಬೇಕಾಗತ್ತೆ. ಸೊ ಈಗ ನೀವು ಹಾಲನ್ನ ಅಥವಾ ಮೊಸರನ್ನ ಸೇವನೆ ಮಾಡೋದಿಲ್ಲ ಅಂತಾದ್ರೆ ಯೋಗರ್ಟ್ ಅಂತ ಸಿಗುತ್ತೆ. ಈಗ ಬಾದಾಮಿಯಿಂದ ಮಾಡಿರುವಂತಹ ಯೋಗರ್ಟ್ಗಳು ಸಿಗುತ್ತೆ, ಸೋಯಾದಿಂದ ಮಾಡಿರುವಂತಹ ಯೋಗರ್ಟ್ ಸಿಗುತ್ತೆ. ಸೊ ಇದನ್ನಾದ್ರೂ ನೀವು ದಿನಾಗ್ಲೂ ಸೇವನೆ ಮಾಡ್ಬೇಕಾಗತ್ತೆ. ಇದರಿಂದ ಸಹ ನಿಮ್ಗೆ ಆ ಒಂದು ಮೊಸರಿನಲ್ಲಿ ಸಿಗುವಂತಹ ಸಾಕಷ್ಟು ಅಂಶಗಳು, ಸಾಕಷ್ಟು ಪೌಷ್ಟಿಕಾಂಶಗಳು ಇದರಿಂದ ನಿಮ್ಗೆ ಲಭ್ಯ ಆಗತ್ತೆ. ಹಾಗೇನೆ ಎಲ್ಲೆಲ್ಲಿ ಡೈರಿ ಉತ್ಪನ್ನಗಳು ಅಥವಾ ಬೇರೆ ರೀತಿಯ ಪದಾರ್ಥಗಳನ್ನ ನೀವು ಸೇವನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವಾ, ಅದರ ಪರ್ಯಾಯಗಳನ್ನ ನೀವು ಹುಡುಕಿ ಅದರ ಪರ್ಯಾಯಗಳನ್ನ ನೀವು ಸೇವನೆ ಮಾಡ್ಬೇಕಾಗತ್ತೆ. ಎಗಿಟೇರಿಯನ್ಸ್ ಏನ್ ಮಾಡ್ಬೋದು ಅಂತಂದ್ರೆ, ಆ ಒಂದು ನಾನು ಹೇಳಿದ ಒಂದು ತಟ್ಟೆಯ ಕಾಲು ಭಾಗದಲ್ಲಿನ ಪ್ರೋಟೀನ್ ಕಣಗಳೇನಿರುತ್ತಲ್ವಾ ಆ ಜಾಗದಲ್ಲಿ ನೀವು ದಾಲ್, ಕಡಲೆಕಾಳು ಅದರ ಬದಲಾಗಿ ಕೆಲವು ಸಲ ಮೊಟ್ಟೆಯನ್ನ ಉಪಯೋಗಿಸಬಹುದಾಗಿರುತ್ತೆ. ನೀವು ಮೊಟ್ಟೆಯನ್ನ ಉಪಯೋಗಿಸುವಾಗ ಒಂದನ್ನ ನೆನ್ಪಿಟ್ಕೊಳ್ಳಿ, ನೀವು ಪ್ರೋಟೀನ್ಗೋಸ್ಕರ ಮೊಟ್ಟೆಯನ್ನ ಸೇವನೆ ಮಾಡ್ತಾ ಇದ್ರೆ ಕೇವಲ ಬಿಳಿ ಭಾಗ ತಿಂದ್ರೆ ಸಾಕಾಗತ್ತೆ. ಆದ್ರೆ ನಿಮಗೆ ಎನರ್ಜಿ ಅಥವಾ ಬೇರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ಅಂದ್ರೆ ಸೂಕ್ಷ್ಮ ಪೋಷಕಾಂಶಗಳೇನಿರುತ್ತೆ ಅದರ ಅಗತ್ಯ ಸಹ ಇದೆ ಅಂತಂದ್ರೆ ಅದನ್ನ ಸೇವನೆ ಮಾಡೋದಕ್ಕೂ ನೀವು ಅದರ ಕೊರತೆಯನ್ನು ನೀಗಿಸ್ಕೋಬೇಕು ಅಂತಂದ್ರೆ ಆಗಾಗ ಆದ್ರೂ ಸರಿ ನೀವು ಪೂರ್ತಿ ಹೋಲ್ ಎಗ್ ಅಥವಾ ಪೂರ್ತಿಯಾದ ಒಂದು ಮೊಟ್ಟೆ ಏನಿರುತ್ತೆ ಅದರ ಬಿಳಿ ಭಾಗ ಮತ್ತೆ ಒಳಗಿನ ಹಳದಿ ಭಾಗ ಎರಡನ್ನು ಸೇರಿ ಸೇವನೆ ಮಾಡೋದು ಸೂಕ್ತ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಪೆಸಿಟೇರಿಯನ್ಸ್ ಅಥವಾ ಮೀನ್ ಮಾತ್ರ ತಿನ್ನುವಂಥವ್ರು ಏನ್ ಮಾಡ್ಬೋದು ಅಂದ್ರೆ, ನೀವು ವಾರದಲ್ಲಿ 2 ಅಥವಾ 3 ದಿನಗಳು ಮೀನಿನ ಸೇವನೆಯನ್ನ ಮಾಡ್ಬೋದಾಗಿರುತ್ತೆ. ಅದಕ್ಕಿಂತ ಜಾಸ್ತಿ ತಿನ್ನೋದು ಅಷ್ಟು ಒಳ್ಳೇದಲ್ಲ. ಆದ್ರೆ ವಾರಕ್ಕೆ 2ರಿಂದ 3 ದಿನ ನೀವು ಮೀನು ಸೇವನೆ ಮಾಡೋದ್ರಿಂದ ಸಹ ನಿಮ್ಗೆ ಕ್ಯಾನ್ಸರ್ ವಿರುದ್ಧ ಬಹಳಷ್ಟು ರಕ್ಷಣೆ ಸಿಗುತ್ತೆ. ಯಾಕಂದ್ರೆ ಇದರಲ್ಲಿ ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಅನ್ನುವಂಥದ್ದು ಹೇರಳವಾಗಿರುತ್ತೆ. ಮಾಂಸಾಹಾರಿಗಳು ಯಾವ ರೀತಿಯಾದ ಸಮತೋಲಿತ ಆಹಾರವನ್ನ ಸೇವನೆ ಮಾಡಬೇಕು ಅಂತಂದ್ರೆ, ಮುಂಚೆನೆ ಹೇಳಿದ ಹಾಗೇನೆ 50%ಕ್ಕಿಂತ ಹೆಚ್ಚು ಸಸ್ಯಾಧಾರಿತ ಆಹಾರ ಸೇವನೆ ಆಗಿರ್ಬೇಕು. ಅದನ್ನ ಹೊರತುಪಡಿಸಿ ನೀವು ಮೀನನ್ನ ಸೇವನೆ ಮಾಡ್ಬೋದು, ಮೊಟ್ಟೆನ ಸೇವನೆ ಮಾಡ್ಬೋದು. ಮಾಂಸ ಅನ್ನೋದಕ್ಕೆ ಬಂದ್ರೆ ನೀವು ಚರ್ಮವನ್ನ ತೆಗೆದ ಕೋಳಿ ಮಾಂಸ ಏನಿರುತ್ತೆ ಇದನ್ನ ಸಹ ತಂದೂರಿ ರೂಪದಲ್ಲಿ ಬೇಡ, ಗ್ರಿಲ್ ಮಾಡಿರುವಂತಹ ಚಿಕನ್ ಬೇಡ, ಆದಷ್ಟು ಬೇಯಿಸಿರುವಂತಹ ಅಥವಾ ಮನೆಯಲ್ಲೇ ಮಾಡಿದ ಒಂದು ಸಾಫ್ಟ್ ಆಗಿ ಅಥವಾ ಮನೆಯಲ್ಲೇ ಮಾಡಿದ ಶಾಲೋ ಫ್ರೈ ಮಾಡಿರುವಂತಹ ಚಿಕನ್ ಅನ್ನ ಸೇವನೆ ಮಾಡ್ಬೋದಾಗಿರುತ್ತೆ. ರೆಡ್ ಮೀಟ್ ಅಥವಾ ಮಟನ್ ಅಥವಾ ಏನು ಸಸ್ತನಿ ಮಾಂಸ ಏನಿರುತ್ತೆ ಆ ಗುಂಪಿಗೆ ಸೇರುವಂತಹ ಮಾಂಸ ಸಹ ಆದಷ್ಟು ಕಡಿಮೆ ಉಪಯೋಗಿಸಿ. ವಾರಕ್ಕೆ 30 ಗ್ರಾಮ್ಗಿಂತಲೂ ಕಡಿಮೆ ರೆಡ್ ಮೀಟ್ ಅಥವಾ ಕೆಂಪು ಮಾಂಸವನ್ನ ಸೇವನೆ ಮಾಡ್ಬೇಕಾಗಿರುತ್ತೆ. ಅಂದ್ರೆ ನೀವು 15 ದಿನಕ್ಕೊಂದ್ಸಲ ಅಥವಾ ವಾರಕ್ಕೊಂದ್ಸಲ ಸ್ವಲ್ಪ ಮಾತ್ರನೇ ಮಟನ್ನ ಸೇವನೆ ಮಾಡಿ, ಅದಕ್ಕಿಂತ ಜಾಸ್ತಿಯಾಗಿ ತಿನ್ಬೇಡಿ. ಚಿಕನ್ ಅನ್ನ ಎಷ್ಟು ಸಲ ತಿನ್ಬೋದು? ಚಿಕನ್ ಅನ್ನ ಸಹ ವಾರದಲ್ಲಿ 2ರಿಂದ 3 ಸಲ ತಿನ್ನೋದು ಸೂಕ್ತ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಚಿಕನ್ ಅಗತ್ಯ ಇರೋದಿಲ್ಲ. ಇಷ್ಟೆಲ್ಲ ಸಮತೋಲಿತ ಆಹಾರವನ್ನ ಸೇವನೆ ಮಾಡುವಾಗ ನಾವು ಕೆಲವು ಅಂಶಗಳನ್ನ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಆದಷ್ಟು ಎಣ್ಣೆಗಳನ್ನ ಸಹ ಬದಲಾಯಿಸಿ ಉಪಯೋಗಿಸ್ಬೇಕು. ಎಣ್ಣೆಯ ಒಂದು ಮಿತಿಯನ್ನ ನಾವು ಮರಿಬಾರ್ದು. 2 ಟೇಬಲ್ ಚಮಚ ಎಣ್ಣೆಯನ್ನು ಮಾತ್ರ ನಾವು ದಿನಕ್ಕೆ ಉಪಯೋಗಿಸಬಹುದಾಗಿರುತ್ತೆ. ಎಣ್ಣೆಯಲ್ಲಿ ಸಹ ನಾವು ಆರಿಸಿ ಎಣ್ಣೆಯಲ್ಲಿ ಸಹ ಸೂಕ್ತವಾದ ಎಣ್ಣೆಗಳೇನಿರುತ್ತೆ ಅಂದ್ರೆ ಆಲಿವ್ ಆಯಿಲ್ ಇರಬಹುದು, ಮತ್ತೆ ಇತರೆ ಒಳ್ಳೆಯ ಆಯಿಲ್ಗಳು ಏನಿರುತ್ತೆ, ಕೊಕೊನಟ್ ಆಯಿಲ್ ಇರ್ಬೋದು, ಇಂತಹ ಎಣ್ಣೆಗಳನ್ನ ಉಪಯೋಗಿಸೋದು ಸೂಕ್ತ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಡೀಪ್ ಫ್ರೈ ಮಾಡಿದ ಎಣ್ಣೆಗಳನ್ನ ಮರು ಉಪಯೋಗಿಸಬೇಡಿ. ಹಾಗೇನೆ ಹೆಚ್ಚಿನ ಉರಿಯಲ್ಲಿ ಎಣ್ಣೆಯಲ್ಲಿ ಕರಿಯೋದು, ಡೀಪ್ ಫ್ರೈ ಮಾಡುವಂಥದ್ದು, ಜಾಸ್ತಿ ಕರಿದು ಮಾಡುವಂತಹ ಒಂದು ಪದಾರ್ಥಗಳೇನಿರುತ್ತೆ ಅದನ್ನ ಸೇವನೆ ಮಾಡೋದು ಸಹ ಅಷ್ಟು ಒಳ್ಳೇದಲ್ಲ. ಸಂಸ್ಕರಿಸಿದ ಆಹಾರಗಳೇನಿರುತ್ತೆ ಅಂತಹದನ್ನ ಉಪಯೋಗಿಸೋದು ಸಹ ಒಳ್ಳೇದಲ್ಲ. ರಿಫೈನ್ಡ್ ಫ್ಲೋರ್ಗಳೇನ್ ಬರುತ್ತೆ, ರಿಫೈನ್ಡ್ ಆಯಿಲ್ ಇರ್ಬೋದು, ರಿಫೈನ್ಡ್ ಫ್ಲೋರ್ ಇರಬಹುದು ಅಥವಾ ರಿಫೈನ್ಡ್ ಪ್ರಾಡಕ್ಟ್ಸ್ ಏನಿರುತ್ತೆ
ಇಂತಹ ಪದಾರ್ಥಗಳನ್ನ ಸಹ ಉಪಯೋಗಿಸೋದು ಒಳ್ಳೆಯದಲ್ಲ. ಇದರಲ್ಲಿ ಎಲ್ಲ ಪೌಷ್ಟಿಕಾಂಶಗಳ ಒಂದು ಕೊರತೆ ಇರುತ್ತೆ. ಅತಿಯಾದ ಸಕ್ಕರೆ ಸೇವನೆ ಸಹ ಬೇಡ, ಅತಿಯಾದ ಉಪ್ಪಿನ ಸೇವನೆ ಸಹ ಬೇಡ. ವಿಡಿಯೋದ ಶುರುವಿನಲ್ಲಿ ಕೇಳಿದಂತಹ ಒಗಟನ್ನ ಬಿಡಿಸುವಂತ ಸಮಯ, ಇಷ್ಟೆಲ್ಲ ಸಮತೋಲಿತ ಆಹಾರವನ್ನ ನೆನಪಿನಲ್ಲಿ ಇಟ್ಕೊಂಡು ದಿನಕ್ಕೆ 2 ಕಪ್ ಹಣ್ಣುಗಳು ಮತ್ತೆ 5 ಕಪ್ನಷ್ಟು ತರಕಾರಿಗಳು, ಹಾಗೇನೆ ನಿಮ್ಗೆ ಅಗತ್ಯ ಇರುವಂತಹ ಒಂದು ಪ್ರೋಟೀನ್ ಎಲ್ಲವನ್ನ ಸೇವನೆ ಮಾಡ್ತಿದ್ರು ಸಹ ಇದೆಲ್ಲ ನಿಮ್ಮ ದೇಹಕ್ಕೆ ಲಭ್ಯ ಆಗ್ಬೇಕು ಅಂತಂದ್ರೆ ಬೇಕಾಗಿರುವಂತಹ ಒಂದು ಶಕ್ತಿಯುತವಾದ ಆಯುಧ ಅಂತಂದ್ರೆ ನೀರು. ನೀವು ದಿನಕ್ಕೆ 2.5 ಅಥವಾ 3 ಲೀಟರ್ನ ನೀರಿನ ಸೇವನೆಯನ್ನ ಮಾಡ್ಲಿಲ್ಲ ಅಂತಂದ್ರೆ ನಿಮಗೆ ತರಕಾರಿಯಲ್ಲಿರುವಂತಹ ಅಥವಾ ಹಣ್ಣಿನಲ್ಲಿರುವಂತಹ ಯಾವುದೇ ಒಂದು ನಾರಿನ ಅಂಶ ಸಹ ನಿಮ್ಮ ದೇಹಕ್ಕೆ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗೇನೆ ನೀವು ಸೇವನೆ ಮಾಡಿರುವಂತಹ ಪ್ರೋಟೀನ್ ಅಥವಾ ಮೇಧಸ್ ಏನಿರುತ್ತೆ ಅದನ್ನ ಸಹ ನಿಮ್ಮ ದೇಹಕ್ಕೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ನಿಮ್ಗೆ ಅಜೀರ್ಣ ಸಮಸ್ಯೆಗಳು, ಬೇರೆ ಇತರೆ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಶುರು ಆಗತ್ತೆ. ಆದ್ರಿಂದ ನೀವು ದಿನಾಗ್ಲೂ ಈ ಎಲ್ಲಾ ಸಮತೋಲಿತ ಆಹಾರದ ಜೊತೆಯಲ್ಲಿ ಕಡ್ಡಾಯವಾಗಿ ಕನಿಷ್ಠವಾಗಿ 2.5 ಅಥವಾ 3 ಲೀಟರ್ನ ನೀರಿನ ಸೇವನೆ ಅಗತ್ಯ ಆಗತ್ತೆ. ಕೆಲವರ ದೇಹಕ್ಕೆ 4 ಲೀಟರ್ನಷ್ಟು ನೀರು ಸಹ ಬೇಕಾಗ್ಬೋದು, ಇನ್ನು ಜಾಸ್ತಿಯಾಗಿ ಬೇಕಾಗ್ಬೋದು. ಆದ್ರೆ ಮಿನಿಮಮ್ ಅಥವಾ ಕನಿಷ್ಠ ಪಕ್ಷ ಅಂತಂದ್ರೆ ಯಾರೇ ಕಡಿಮೆ ನೀರು ಸೇವನೆ ಮಾಡುವಂತವ್ರಿಗೆ ಆದ್ರೂ 2.5 ಲೀಟರ್ನಷ್ಟು ನೀರು ದಿನಾಗ್ಲೂ ಸಹ ಖಂಡಿತವಾಗ್ಲೂ ಬೇಕಾಗತ್ತೆ. ಧನ್ಯವಾದಗಳು.